ಅದೇ ಕಣಮ್ಮ, ನಾನು ಮಲ್ಲಿ ಅದು 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 ಮಾಡ್ತಿದ್ದದನ್ನ ನೀನು ವಿಡಿಯೋ ಮಾಡಿದ್ದೆ ಅಲ್ಲ. ಅದು ಅದು ಅಂದ್ರೆ ಅದು ಅದು ಅಂದ್ರೆ ಅದೇ ಅದೇ ಕಣಮ್ಮ, ಕಳ್ತನ ಮಾಡಿದ್ದೆ ಉಂಟಂತೆ. ಹೇಳಕ್ ಯಾಕಷ್ಟ್ ನಾಚಿಕೆ? ಅದ್ ಸರಿ, ಅದ್ ಯೋನ್ ಕಳ್ತನ ಮಾಡಿದ್ರಿ ಹೇಳಿ. ಅಯ್ಯೋ, ಎಲ್ಲನ್ನೂ ಬಾಯ್ ಬಿಡ್ಸಿ ಕೇಂತಿದ್ದಾಳ. ಅದು ನಾನು ಮಲ್ಲಿನು ಶಿವಗಾಮಿ ರೂಮ್ಗೆ ಹೋಗಿ ಬಳೆ ಕದ್ದಿದ್ವಲ್ಲ, ಅದನ್ನ ನೀನು ವಿಡಿಯೋ ಮಾಡಿದ್ದೆ ಅಲ್ವಾ, ಆ ವಿಡಿಯೋ. ಓ, ಆ ವಿಡಿಯೋನಾ? ಅದೇ ನೀನ್ ಹೇಳ್ದಂಗೆ ಕೇಳಿದ್ವಿ ತಾನೆ. ಆ ವಿಡಿಯೋ ಸ್ವಲ್ಪ ಡಿಲೀಟ್ ಮಾಡ್ಬಿಡಮ್ಮ. ಆ ವಿಡಿಯೋ ನನ್ನ ಹತ್ರ ಇಲ್ವಲ್ಲ. ಏನಾಯ್ತು? ಓ ಮಲ್ಲಿ, ನಾವು ಹೇಳಕ್ ಮುಂಚೆನೆ ಡಿಲೀಟ್ ಮಾಡ್ಬಿಟ್ಟಿದ್ದಾಳೆ ಕಣೆ. ನೋಡಿದ್ಯಾ? ಭಯ ಭಯ ನಮ್ ಭಯ ಅಲ್ವಾ? ನಾನು ಈ ವಿಡಿಯೋನ ಮಾಡೇ ಇಲ್ವಲ್ಲ. ಮಾಡ್ಲೆ ಸುಮ್ಕೆ ಮೊಬೈಲ್ ಕವರ್ ತಗೊಂಡು ವಿಡಿಯೋ ಮಾಡಿರಂಗೆ ನಾಟಕ ಮಾಡಿವ್ನಿ. ಆಮೇಲೆ ವಿಡಿಯೋ ಮಾಡಿವ್ನಿ ಅಂತ ಸುಳ್ಳು ಹೇಳಿವ್ನಿ. ಅದನ್ನ ನಂಬಿ ನೀವು ಹೀಗೆ ಎದ್ರುಕೊಂಡಿದ್ದೀರಾ. ನಂಬಿಕೆ ಬಂದಿಲ್ಲ ಅಲ್ಲ? ಇರಿ, ಇಲ್ಲಿ ನೋಡಿ, ಮೊಬೈಲ್ ಕವರ್ ಮಾತ್ರ ಐತೆ, ಫೋನೇ ಇಲ್ಲ. ಅಯ್ಯೋ, ಅಯ್ಯೋ 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 ಅಯ್ಯೋ, ಬೆಂಕಿಗೆ ಬಿದ್ದಿರೋ ಪ್ಲಾಸ್ಟಿಕ್ ಬಿಂದಿಗೆ ಮುಗ್ದೋಳೆ, ಕಾಗೆ ಕಣ್ಣೋಳೆ, ಗೂಬೆ ಮೂಗೋಳೆ. ನೀನು ಸುಮ್ಮನೆ ಬಿಡಲೆ ಕಣೆ, ನಾನು ಸಾಯಿಸ್ಬಿಡ್ತೀನಿ. ಮಲ್ಲಿ ಮಲ್ಲಿ, ಬಿಡೆ ಬಿಡೆ ಮಲ್ಲಿ, ಬಿಡೆ. ನಾನು ಹಿಡ್ಕೊಂಡು ಬಿಡೆ 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 ಬಿಡೆ. ಯಾಕೆ ಬಿಟ್ಟೆ? ನೀನು ಸುಮ್ಮನೆ ಬಿಡಲೆ ಕಣೆ. ನೋಡು, ಮಲ್ಲಿ ಹಿಡ್ಕೊಂಡಿದ್ದಾಳೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ನಿನ್ನ. ನಿನ್ನ ನೀವು ಅವಳಿ ಒಂದು ಕೊಟ್ರೆ ಅವಳು ನಿಮ್ಗೆ 3-4 ಕೊಡುವಂಗಿದ್ದಾಳೆ ಮರ್ರೆ. ಸುಮ್ಮನೆ ಈ ಕಡೆ. ಅಯ್ಯ, ತಾಳ್ಮೆ ಎಂಬುದು ಸಮುದ್ರಕ್ಕಿಂತ ದೊಡ್ಡದು, ಸಹನೆ ಎಂಬುದು ಆಕಾಶಕ್ಕಿಂತ ದೊಡ್ಡದು. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನಿನ್ನ ನೋಡ್ಕೋತೀನಿ ಕಣೆ. ನೋಡ್ಕೋತೀನಿ ನಿನ್ನ. ನೋಡ್ಕೊಳ್ಳಿ. ನೋಡೆ ನೋಡೆ, ನಾಳೆ ಬೆಳಗ್ಗೆಯಿಂದ ನಿನ್ ಕೆಟ್ಟ ಸಮಯ ಶುರು ಆಯ್ತು ಅಂತ ಅನ್ಕೋ. ಈ ಅಂಬುಜಮ್ಮ ಯಾರು ಅಂತ ನಿನ್ಗೆ ಆವಾಗ ಗೊತ್ತಾಗತ್ತೆ. ಅಲ್ವೇನೆ ಮಲ್ಲೆ? ನೀವ್ ಯಾರು ಅಂತ ನಂಗ್ ಮೊದ್ಲೇ ಗೊತ್ತೈತೆ. ಏನೇ ಗೊತ್ತು ನಿನ್ಗೆ? ಏನ್ ಗೊತ್ತು? ಕಳ್ಳಿ ಅಂತ. ಅಮ್ಮರೇ, ಸುಮ್ಮನೆ ಕಾಲ್ ಕಿರ್ಕೊಂಡು ನಿಮ್ಮ ಹತ್ರ ಜಗಳಕ್ಕೆ ಬತ್ತಿದ್ದಳು. ನೀವೆಂತದು ಮಾತಾಡ್ಬೇಡಿ, ಬೆಳಿಗ್ಗೆ ವಿಚಾರಿಸ್ಕೊಂಬ. ಶಿವಗಾಮಿಗೆ ಪ್ರಾಜೆಕ್ಟ್ ಸಿಗೋ ತರ ಮಾಡಿದ್ಯಾರೋ? ಪ್ರಾಜೆಕ್ಟ್ ಡೀಟೇಲ್ ನ ಕಳಿಸಿದ್ ಯಾರು? ಅದು ಅಷ್ಟು ನೀಟಾಗಿ. ರಾಖಿ ಏನಾದ್ರೂ? ರಾಖಿಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ.
ಶಿವಗಾಮಿನೂ ಮಾಡಿಲ್ಲ, ಅಶೋಕು ಪಿಕ್ಚರಲ್ಲಿಲ್ಲ. ಮತ್ಯಾರು ಮಾಡಿರ್ಬೋದು? ಏನ್ ಅಶೋಕ್, ಆರ್ಯನ್ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗ ಮಾತಾಡ್ತಿದ್ಯಲ್ಲ, ಅವನನ್ನ ನಂಬೇಡ ಅಂತ ಬೇರೆ ಹೇಳ್ತಾ ಇದ್ಯಲ್ಲ, ಈಗೇನಾಗಿದೆ ಅಂತ ಗೊತ್ತಾ? ಏನಾಗಿದೆ? ಅವನಿಂದ 500 crores ಪ್ರಾಜೆಕ್ಟ್ ಡೀಲ್ ಆಗಿದೆ. ಅವನು ಯಾಮಾರ್ಸನಾಗಿದ್ರೆ ಅವನು ಈ ರೀತಿ ಮಾಡ್ತಿದ್ನಾ? ನಿಜ ಹೇಳ್ಬೇಕು ಅಂದ್ರೆ ನನ್ನಿಂದಾನೇ ಈ ಪ್ರಾಜೆಕ್ಟ್ ಕೈ ತಪ್ಪು ಹೋಗ್ತಾ ಇತ್ತು. ಆದ್ರೆ ಅವನು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸರಿಯಾದ ಟೈಮಿಗೆ ಕೊಟೇಶನ್ ಕಳ್ಸಿದಾನೆ. ಅದು ಈ ಕರ್ನಾಟಕದಲ್ಲಿ ಯಾರು ಮಾಡದೇ ಇರೋ ಥರ ಡಿಸೈನ್ ಮಾಡಿ ಇಂಟ್ರೆಸ್ಟಿಂಗ್ ಆಗಿ ಕೊಟೇಶನ್ ಕೊಟ್ಟಿದ್ದಾನೆ. ಅವನು ಮನಸ್ಸು ಮಾಡಿದಿದ್ರೆ ಇದೆಲ್ಲ ಅವನ ಕಂಪನಿಗೆ ಮಾಡ್ಕೋಬಹುದಾಗಿತ್ತು. ಅದರಿಂದ ಪೂರ್ತಿ ಲಾಭ ಅವನಿಗೆ ಸಿಗ್ತಾ ಇತ್ತು. ಆದ್ರೆ ನಮ್ಮ ಕಂಪನಿ ಬೆಳಿಬೇಕು, ನಮ್ಮ ಕಂಪನಿನ ಉಳಿಸ್ಬೇಕು ಅಂತ ಆ ಪ್ರಾಜೆಕ್ಟ್ ನಮಗ್ ಸಿಗೋ ಹಾಗೆ ಮಾಡ್ದ. ಇಷ್ಟೆಲ್ಲ ಆ ಆರ್ಯನೇ ಮಾಡಿದಾನೆ ಅಂತ ಏನ್ ಗ್ಯಾರಂಟಿ? ಇನ್ನೇನು, ನೀನ್ ಮಾಡ್ದ? ಈ ಪ್ರಾಜೆಕ್ಟ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರೋದೆ ಆರ್ಯನ್ಗೆ. ಅವತ್ತೇ ನಿಮ್ಗೆ ಹೇಳಿಲ್ವಾ ಆರ್ಯಾನೇ ಈ ಪ್ರಾಜೆಕ್ಟ್ಗೆ ಇನ್ಚಾರ್ಜ್ ಅಂತ? ಸರಿಯಾದ ಸಮಯಕ್ಕೆ ಆ ಶಾಂಭವಿ ದೇವಿನೇ ಅವನನ್ನ ನನ್ನ ಹತ್ರ ಕಳ್ಸಿದಾಳೆ ಅನ್ಸತ್ತೆ. ಸದ್ಯಕ್ಕೆ ನನ್ನ ಸ್ಟ್ರೆಂತೆ ಅವನೇನಾದ್ರೂ ಬರ್ಲಿಲ್ಲ ಅಂದಿದ್ರೆ ನೀವುಗಳು ಕೊಡೋ ಕಾಟಕ್ಕೆ, ಆಡೋ ಆಟಕ್ಕೆ ಹುಚ್ಚಿ ಆಗ್ಬಿಡ್ತಿದ್ದೆ. ಈಗ ಪರ್ಸನಲ್ ಜೀವನದಲ್ಲಿ ಏರುಪೇರು, ನೋವು, ದುಃಖ ಇದ್ರೂನು ಪ್ರೊಫೆಷನಲ್ ಲೈಫ್ ಚೆನ್ನಾಗಿ ನಡೀತಿದೆ. ಅದಕ್ಕೆ ಅವನೇ ಕಾರಣ. ಹೌದು, ಏನ್ ನೀವೇನು ಮಾತೇ ಆಡ್ತಾ ಇಲ್ಲ? ಆರ್ಯನ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಕೋಪ ಬರುತ್ತೆ ತಾನೆ? ಅಶೋಕ್, ನೀವು ಸರಿಯಾಗಿದ್ದಿದ್ರೆ ನಾನು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಆ ಪೋಸ್ಟಲ್ಲಿ ನೀವಿರ್ಬೇಕಾಗಿತ್ತು. ಒಂದು ಕಾಲದಲ್ಲಿದ್ರಿ, ಇವಾಗಿಲ್ಲ. ಈಗ ನಾನೇನೇ ಸತ್ಯ ಹೇಳಿದ್ರು ಅದೆಲ್ಲ ವೇಸ್ಟ್. ಒಂದಿವ್ಸ ಒಂದು ಮುಖವಾಡ ಕಳಿಸ್ಬಿದ್ದಾಗ ಆಗ ನಿನ್ನ ಹತ್ರ ಬಂದು ಮಾತಾಡ್ತೀನಿ ನಾನು. ಅವತ್ತು ನನಗೂ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ.